ಬಂಧುಗಳೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೇಳಹೊರಟ ವಿಷಯ ಸನಾತನ ಧರ್ಮದ ಮೇಲೆ ಸತತ ದಾಳಿ. ಮೌನಕ್ಕೆ ಶರಣಾದರೆ ಪೀಠಾಧಿಪತಿಗಳು? ಸ್ವಾಮಿಗಳ ನಿಗೂಢ ಮೌನದ ಹಿಂದಿರುವ ಅಸಲಿ ಕಾರಣವೇನು ಅನ್ನೋ ವಿಷಯದ ಬಗ್ಗೆ. ನಮಸ್ಕಾರ. ಇದು ಧರ್ಮದ ಉಳಿವಿಗಾಗಿ ಕೇಳಬೇಕಾದ ಅನಿವಾರ್ಯ ಪ್ರಶ್ನೆಗಳ ಸಮಯ. ಇತ್ತೀಚಿನ ದಿನಗಳಲ್ಲಿ ಬಸವಾದಿ ಶರಣರ ಹೆಸರಿನಲ್ಲಿ ಕೆಲವರು ಪ್ರಗತಿಪರರ ಮುಖವಾಡ ತೊಟ್ಟಿರುವ ನಗರ ನಕ್ಸಲರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಹೀಯಾಳಿಸುವುದನ್ನೇ ಒಂದು ಫ್ಯಾಷನ್ ಮಾಡಿಕೊಂಡಿದ್ದಾರೆ. ನಮ್ಮ ದೇವಸ್ಥಾನಗಳು ಲೂಟಿ ಕೇಂದ್ರಗಳಂತೆ ಬಿಂಬಿತವಾಗುತ್ತಿವೆ. ಆದರೆ ಅದೇ ದೇವಸ್ಥಾನದ ಮುಜರಾಯಿ ಖಾತೆಗೆ ಜಮವಾದ ಹುಂಡಿ ಹಣಕ್ಕೆ ಭಿಕಾರಿಗಳ ಹಾಗೆ ಭಿಕ್ಷೆ ಬೇಡಲು ನಾ ಮುಂದು ನೀ ಮುಂದು ಅಂತ ಸಾಲಾಗಿ ನಿಲ್ಲುವ ಇದೇ ಸೊಗಲಾಡಿ ಶರಣರು. ಇವರು ದೇವಸ್ಥಾನ ತೆಗಳುವುದನ್ನು ಬಿಡಲ್ಲ, ಭಿಕ್ಷೆ ಬೇಡುವುದನ್ನು ಬಿಡದ ಭಂಡರು ಇವರು. ನಮ್ಮ ಆಚರಣೆಗಳು ಇವರಿಗ ಮೂಢನಂಬಿಕೆಯ ಮೂಟೆಯಂತೆ ಕಾಣುತ್ತಿವೆ. ಆದರೆ ಇದೇ ಆಚರಣೆ ಎಲ್ಲಾ ಧರ್ಮದಲ್ಲಿದ್ದರೂ ಅದರ ಬಗ್ಗೆ ಬೊಗಳದ ಈ ಗುಲಾಮರು ಇವರು. ಆದರೆ ಇಷ್ಟೆಲ್ಲ ನಡೆಯುತ್ತಿದ್ದರೂ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವಗಳಂತಿರುವ ನಮ್ಮ ಜಗದ್ಗುರುಗಳು, ಪಂಚಪೀಠಾಧಿಪತಿಗಳು ಮತ್ತು ಸ್ವಾಮಿಗಳು ಯಾಕೆ ಬಾಯ್ಮುಚ್ಚಿ ಕುಳಿತಿದ್ದಾರೆ? ನಿಮ್ಮ ಮೌನ ಯಾರ ಪರವಾಗಿಯಿದೆ? ಇವರ ಮೌನವು ದ್ರೋಹವೇ ಆಗಿದೆ. ಧರ್ಮಕ್ಕೆ ಗ್ಲಾನಿ ಬಂದಾಗ ಎದ್ದು ನಿಲ್ಲಬೇಕಾದ ಪೀಠಗಳು ಇಂದು ಕೇವಲ ರಾಜಕಾರಣಿಗಳ ಆತಿಥ್ಯಕ್ಕೆ ಸೀಮಿತವಾಗಿದ್ದಾವೆಯೇ? ಇಲ್ಲ, ಹೇಡಿತನವೇ. ಪ್ರಶ್ನೆ 1. ಹಿಂದೂ ದೇವತೆಗಳನ್ನು ಕೀಳಾಗಿ ಚಿತ್ರಿಸಿದಾಗ, ಶಾಸ್ತ್ರಗಳನ್ನು ಅವಮಾನಿಸಿದಾಗ ಈ ಪೀಠಾಧಿಪತಿಗಳ ಕಂಠ ಒಣಗುವುದೇಕೆ? ಪ್ರಶ್ನೆ 2. ಬಸವಣ್ಣನವರ ಹೆಸರಿನನ್ನು ಬಳಸಿಕೊಂಡು ಹಿಂದೂ ಧರ್ಮವನ್ನು ಒಡೆಯುವ ಶಕ್ತಿಗಳ ವಿರುದ್ಧ ಒಂದು ಗಟ್ಟಿಯಾದ ಧ್ವನಿ ಯಾಕೆ ಕೇಳಿಬರುತ್ತಿಲ್ಲ? ಪ್ರಶ್ನೆ 3. ಮಠಗಳ ಆಸ್ತಿ ಮತ್ತು ಸರ್ಕಾರದ ಅನುದಾನದ ಭಯ ನಿಮ್ಮನ್ನು ಸತ್ಯ ಮಾತನಾಡದಂತೆ ತಡೆದಿದೆಯೇ? ಅಥವಾ ನೀವು ಸೊಗಲಾಡಿಗಳೇ? ಈ ಮೌನದ ಹಿಂದೆ ಕೆಲವು ಕಠೋರ ವಾಸ್ತವಗಳಿರಬಹುದು ಎಂದು ಜನಸಾಮಾನ್ಯರು ಮಾತನಾಡಿಕೊಳ್ಳುತ್ತಿದ್ದಾರೆ. ರಾಜಕೀಯ ದಾಕ್ಷಿಣ್ಯ. ಬಹುತೇಕ ಮಠಗಳು ಸರ್ಕಾರದ ಅನುದಾನ ಮತ್ತು ರಾಜಕೀಯ ನಾಯಕರ ಮುಲಾಜಿಗೆ ಒಳಗಾಗಿವೆ. ಧರ್ಮಕ್ಕಿಂತ ಹೆಚ್ಚಾಗಿ ಅಧಿಕಾರ ಇಲ್ಲಿ ಮುಖ್ಯವಾಗಿದೆ ಎಂದು. ಗುಂಪುಗಾರಿಕೆ ಮತ್ತು ಅಹಂ. ಪೀಠಗಳ ನಡುವಿನ ಒಳಗುದ್ದಿ ಮತ್ತು ಪರಸ್ಪರ ಸಮನ್ವಯದ ಕೊರತೆ ವಿರೋಧಿಗಳಿಗೆ ಆಹಾರವಾಗುತ್ತಿದೆ. ಅಸ್ತಿತ್ವದ ಭಯ. ಪ್ರಗತಿಪರರ ಹೆಸರಿನಲ್ಲಿರುವ ಸಂಘಟಿತ ದಾಳಿಯನ್ನು ಎದುರಿಸುವ ಬೌದ್ಧಿಕ ಮತ್ತು ಕಾನೂನಾತ್ಮಕ ಸಿದ್ಧತೆ ನಮ್ಮ ಧಾರ್ಮಿಕ ಮುಖಂಡರಲ್ಲಿ ಇಲ್ಲವೇ ಎನ್ನುವ ಅನುಮಾನ ಕಾಡುತ್ತಿದೆ. ಧರ್ಮ ರಕ್ಷಣೆ ಎಂದರೆ ಕೇವಲ ಪೂಜೆ ಮಾಡುವುದಲ್ಲ, ಧರ್ಮದ ಮೇಲೆ ನಡೆಯುವ ಬೌದ್ಧಿಕ ಭಯೋತ್ಪಾದನೆಯನ್ನು ಮೆಟ್ಟಿ ನಿಲ್ಲುವುದು. ನಗರ ನಕ್ಸಲರು ಸಮಾಜದ ಶಾಂತಿ ಕದಡುತ್ತಿದ್ದರೆ ನಮ್ಮ ಸ್ವಾಮಿಗಳು ಕೇವಲ ಎಸಿ ರೂಮುಗಾಲ್ಲಿ ಕುಳಿತು ಆಶೀರ್ವಾದ ನೀಡಿದರೆ ಸಾಲದು. ಹೊರಗೆ ಬನ್ನಿ. ನೀವು ಈಗಲೂ ಎಚ್ಚೆತ್ತುಕೊಳ್ಳದಿದ್ದರೆ ಇತಿಹಾಸ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಭಕ್ತರ ನಂಬಿಕೆಗೆ ದ್ರೋಹ ಬಗೆಬೇಡಿ. ನಿಮ್ಮ ಪೀಠಗಳಿಗೆ ಗೌರವವಿರುವುದು ಸನಾತನ ಧರ್ಮ ಇರುವುದರಿಂದಲೇ ಹೊರತು ನಿಮ್ಮ ಮೌನದಿಂದಲ್ಲ, ಅಲ್ಲದೆ ಈ ಸೊಗಲಾಡಿಗಳಿಂದಲ್ಲ. ಇಂದು ಸನಾತನ ಧರ್ಮದ ಅಸ್ತಿತ್ವಕ್ಕೆ ಸಂಚಕಾರ ಬಂದಿದೆ. ಆದರೆ ದುರಂತವೇನೆಂದರೆ ಧರ್ಮವನ್ನು ರಕ್ಷಿಸಬೇಕಾದವರೇ ಇಂದು ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಧರ್ಮರಕ್ಷಕರ ವಿರುದ್ಧವೇ ತಿರುಗಿಬಿದ್ದಿದ್ದಾರೆ. ಸನಾತನ ಧರ್ಮದ ಪರವಾಗಿ ಧ್ವನಿಯೆತ್ತಿದ ಕೊಲ್ಹಾಪುರದ ಕಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ಮತ್ತು ಧರ್ಮದ ಪರವಾಗಿ ಸಿಂಹಗರ್ಜನೆ ಮಾಡಿದ ಗಂಡುಗಲಿ ಶಿವಾನಂದ ಶ್ರೀಗಳಿಗೆ ಇಂದು ಸ್ವಜಾತಿಯ ಸ್ವಧರ್ಮದ ಪೀಠಾಧಿಪತಿಗಳೇ ವಿರೋಧಿಗಳಾಗಿದ್ದಾರೆ. ಲಿಂಗಾಯತ ಧರ್ಮದ ಹೆಸರಿನಲ್ಲಿ ದ್ವೇಷ ಬಿತ್ತುತ್ತಿರುವ ಈ ಕಪಟಿ ಸ್ವಾಮಿಗಳ ಅಸಲಿ ಮುಖವಾಡವನ್ನು ಇಂದು ನಾವು ಬಯಲು ಮಾಡಬೇಕಾಗಿದೆ. ಕೆಲವು ದಿನಗಳ ಹಿಂದೆ ಕಣೇರಿ ಶ್ರೀಗಳು ಸನಾತನ ಧರ್ಮ ಮತ್ತು ಬಸವ ತತ್ವದ ಅವಿನಾಭಾವ ಸಂಬಂಧದ ಬಗ್ಗೆ ಮಾತನಾಡಿದಾಗ ರಾಜ್ಯವ್ಯಾಪದಲ್ಲಿರುವ ಕೆಲವು ಸ್ವಘೋಷಿತ ಪ್ರಗತಿಪರ ಸ್ವಾಮಿಗಳು, ಮತ್ತಿಗೆಟ್ಟ ಬಸವ ತಲಿಬಾನಿಗಳು ಮತ್ತು ಅವರ ಚೇಲಾಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಹಾಗೂ ಇವರಪ್ಪನದೇ ಕಾನೂನುವನ್ನೋ ಹಾಗೆ ಕೆಲ ಸ್ಥಳಗಳಿಗೆ ಪ್ರವೇಶ ಮಾಡದಂತೆ ಮಾಡಿದ ಈ ಕಮ್ಮಿನಿಷ್ಠರು. ಪ್ರಶ್ನೆ 1. ಸನಾತನ ಧರ್ಮದ ಬೇರುಗಳನ್ನು ಎತ್ತಿಹಿಡಿದ ಕಣೇರಿ ಶ್ರೀಗಳ ವಿರುದ್ಧ ವಿಷಕಾರುವ ಈ ಸ್ವಾಮಿಗಳು ಹಿಂದೂ ದೇವಸ್ಥಾನಗಳನ್ನು ಹೀಯಾಳಿಸುವ ನಗರ ನಕ್ಸಲರ ವಿರುದ್ಧ ಯಾಕೆ ಸೊಲ್ಲೆತ್ತಲಿಲ್ಲ? ಪ್ರಶ್ನೆ 2. ಗಂಡುಗಲಿ ಶಿವಾನಂದ ಶ್ರೀಗಳು ಹಿಂದೂ ಸಂಘಟನೆಯ ಪರವಾಗಿ ಮಾತನಾಡಿದಾಗ ಇಡೀ ಸ್ವಾಮಿಗಳ ಬಣ ಅವರನ್ನು ಬಹಿಷ್ಕರಿಸಲು ಮುಂದಾಗುತ್ತದೆಯೇ? ವಾಸ್ತವ. ಇದು ಬಸವಣ್ಣನವರ ತತ್ವದ ಮೇಲಿನ ಪ್ರೀತಿಯಲ್ಲ, ಬದಲಾಗಿ ಹಿಂದೂ ಸಮಾಜವನ್ನು ತುಂಡು ತುಂಡು ಮಾಡಲು ರೂಪಿಸಿದ ವಿದೇಶಿ ಸಿದ್ಧಾಂತದ ಪ್ರೇರಿತ ಪಿತೂರಿ. ಇನ್ನು ಮುಂದೆ ಯಾವುದೇ ಹಿಂದೂ ವಿರೋಧಿ ಶಕ್ತಿಗಳು ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡಿದರೆ, ಕಣೇರಿ ಶ್ರೀಗಳಂತಹ ಸಂತರನ್ನು ಅವಮಾನಿಸಿದರೆ ಈ ನಾಡಿನ ಭಕ್ತರು ಸುಮ್ಮನಿರಬಾರದು. ಪೀಠಾಧಿಪತಿಗಳೇ, ನೀವು ಈಗಲಾದರೂ ಸನಾತನ ಧರ್ಮದ ಶಕ್ತಿಯಾಗಿ ನಿಲ್ಲುತ್ತೀರೋ ಅಥವಾ ಇತಿಹಾಸದ ಕಸದ ಬುಟ್ಟಿಗೆ ಸೇರುತ್ತೀರೋ? ತೀರ್ಮಾನ ನಿಮ್ಮದು ಅಂತ ಹೇಳುತ್ತಾ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.